ಹಾಯ್ ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಅವಳು ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಆರಾಮಾಗಿ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಜೋರಗಳು ಹೆಂಗೈತೆ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿ. ಹಾಯ್, ಸದ್ಯದ ಪರಿಸ್ಥಿತಿಲಿ ಊಟ ಆಯಿತು, ನಿದ್ದೆ ಆಯಿತು, ರೆಸ್ಟ್ ಆಯಿತು. ನಮ್ಮ ಮನೆಯವರು ಡ್ಯೂಟಿಯಿಂದ ಇವತ್ತು ಬೇಗ ಬಂದರು. ಇವತ್ತಿನ ವಿಶೇಷ ಏನಂದರೆ ಮಂಡೇ ನಾನ್ ವೆಜ್ ಮಾಡ್ತಾಯಿದ್ದೀನಿ. ನಾನು ತಿನ್ನಲ್ಲ, ನಮ್ಮ ಮನೆಯವ್ರು ತಿಂತಾರೆ. ಆದರೆ ವಿಶೇಷ ಏನಂದರೆ 1 ವೀಕ್ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಯಾವಾಗ ಏನಾಗುತ್ತೋ ಗೊತ್ತೇ ಆಗೋಲ್ವಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರ ಫ್ಯಾಮಿಲಿ ಬರ್ತಾಯಿದ್ದಂತೆ. ಹಾಗಾಗಿ ಚಿಕನ್ ಮಾಡೋಣ ಅಂತ ಡಿಸೈಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮೀನ್ಸ್ ಚಿಕನ್ ತೊಳೆದು ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಟಿದ್ದೀನಿ. ಚಿಕನ್ ಎಲ್ಲ ತೊಳೆದಾಗಿದೆ. ಈಗ ಸೆಕೆ ಪ್ರಭಾವ ಹೇಗಿದೆ ಅಂದರೆ ಫ್ಯಾನ್ ಹಾಕ್ಕೊಂಡು ಅಡುಗೆ ಮಾಡೋ ಪರಿಸ್ಥಿತಿ. ಅಷ್ಟು ಸೆಕೆ ಇದೆ, ತಡೆಯೋಕ್ಕಾಗ್ತಾ ಇಲ್ಲ. ಊಟನೂ ಸೇರ್ತಾ ಇಲ್ಲ, ಅಷ್ಟು ಸೆಕೆ ಇದೆ. ಸೊ ಚಾಕೆಲ್ಲ ಆಯಿತು, ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದರೆ ಬೆಳ್ಳುಳ್ಳಿ ಶಾರ್ಟೇಜ್, ಸೊ ಹಾಗಾಗಿ ಅವಿನಾಶ್ ಅವ್ರನ್ನ ಕಲಿಸಿದ್ದೀನಿ. ಇವಾಗ ಬರ್ತಾರೆ. ಈ ಸೆಕೆ ಅಡುಗೆ ಮಾಡೋದು ಕಷ್ಟ ಗುರು, ಕಷ್ಟ. ನಮ್ಮ ಹುಡುಗಿನೂ ಹೋಗಿದ್ದಾಳೆ. ಸೊ ಎಲ್ಲ ಆಗಿದೆ, ಎಲ್ಲ ಗ್ರೈಂಡ್ ಮಾಡಿ ಒಗ್ಗರಣೆಗೆ ಹಾಕಿದ್ರೆ ಆಯಿತು. ಅಲ್ಲ ಆಗಿಲ್ಲ, ಇನ್ನು ಪಾತ್ರೆ ಇದೆ ನನಗೋಸ್ಕರ. ಇನ್ನು ಮನೆಯೆಲ್ಲ ಕಸ ಗುಡಿಸಿ ನೀಟ್ ಮಾಡಬೇಕು. ನಮ್ಮ ಹುಡುಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೇನ. ಅದನ್ನು ನಾವು ಇನ್ನೂ ಚೆನ್ನಾಗಿ ಮಾಡಬೇಕು. ಅವ್ರು ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿರಬೇಕು. ಸೊ ಇವತ್ತಿನ ಮೆನು ಏನಂದರೆ ಮಾಡಾದ್ಮೇಲೆ ತೋರಿಸ್ತೀನಿ. ಈಗ ರುಬ್ಕೊಡೋಣ ಏನೇನು ಅಂತ. ಮನೆ ಮುಂದೆ ಸ್ವಲ್ಪ ಕಸ ಇತ್ತು, ಸೊ ಹಾಗಾಗಿ ಬೆಂಕಿ ಹಾಕ್ತಾ ಇದ್ದೀನಿ. ಅಲ್ಲ, ವೆದರ್ ಎಷ್ಟು ಫ್ಲಕ್ಚುಯೇಷನ್ ನೋಡಿ. ಫುಲ್ ಬಿಸಿಲಿತ್ತು, ಈಗಾಗಲೇ ಮಳೆ ಬರ್ತಾಯಿದೆ. ನಮ್ಮ ಮನೆ ಒಳ್ಳೆ ಮಕ್ಕಳು ಸಾಮ್ರಾಜ್ಯ ಆಗ್ಬಿಟ್ಟಿತ್ತು. 4 ಜನ ಮಕ್ಕಳಿದ್ದು. ಹೇಳ್ತೀನಿ, ಜುಟ್ಟು ಇಟ್ಕೊಂಡು ಹೊಡೆದಾಡಿ. ಎಲ್ಲಿಗೆ? ಹೊರಗೆ. ಹಾಯ್ ಫ್ರೆಂಡ್ಸ್. ಇವತ್ತಿನ ಅಡುಗೆ ಗ್ರೀನ್ ಗ್ರೇವಿ, ಸಾಂಬಾರು, ಚಿಕನ್ ಸಾಂಬಾರು, ಮುದ್ದೆ, ಅನ್ನ. ಬಾಯ್ ಚಿನ್ನು, ಬಾಯ್ ಬಾಯ್ ಹೋಗಿ ಬಾ ಮಗನೇ ಮೈಸಾ. ಬಾಯ್. ನನ್ನ ಮಗಳೂ ಅವ್ರ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ಲು. ಫೈನಲಿ ಎಲ್ಲ ಹೊರಟರು. ನಾವು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಬೀಡ ಸಿಗುತ್ತೆ, ಚೆನ್ನಾಗಿರುತ್ತೆ, ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ.
ನೈಟ್ ರೈಡ್. ಇವತ್ತಿನ ವಿಡಿಯೋ ಇಷ್ಟೇ, ನಾಳೆ ಸಿಗ್ತೀನಿ, ಬಾಯ್.